How we remember long answer questions in science. We go with few points. First one, understand the concept first. Don't start memorizing until you know what the topic means. Second, use the 5W method. That means ask, what is it? Why does it happen? Where does it happen? How does it work? Then give example for each. Then the third point, remember keywords. Learn only the important scientific terms first. Then fourth one, draw diagrams. Label them from memory. Fifth one, teach it aloud. Explain the topic as if you are teaching a friend. Then sixth, write it once. Writing helps fix the answer in your memory. Seventh one, revise regularly. Revise after one day, third day, and also seventh day. Yeah, for this, I go with one of the example. Now I take the topic of the nucleus here. So first concept, that means the first point we told that understand the concept first. Don't memorize, right? So you can read this para, then understand what it is. The nucleus is usually spherical in shape. It controls all activities of the cell and hence it is called the brain of the cell. ನ್ಯೂಕ್ಲಿಯಸ್ಸು ಸ್ಪೆರಿಕಲ್ ಶೇಪ್ ರೌಂಡ್ ಆಗಿರುತ್ತೆ ಮತ್ತು ಇದು ಸೆಲ್ಲಿನ ಎಲ್ಲ ಆಕ್ಟಿವಿಟೀಸನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ಇದನ್ನು ಬ್ರೈನ್ ಆಫ್ ದ ಸೆಲ್ ಅಂತ ಕರಿತೀವಿ. ಇಟ್ ಈಸ್ ಸರೌಂಡೆಡ್ ಬೈ ಎ ಡಬಲ್ ಲೇಯರ್ಡ್ ಮೆಂಬ್ರೇನ್, ದ ನ್ಯೂಕ್ಲಿಯರ್ ಮೆಂಬ್ರೇನ್. ನೋಡಿ ಇಲ್ಲಿ ಮೆಂಬ್ರೇನ್ಗಳು ಎರಡು ಅಂದರೆ ಡಬಲ್ ಲೇಯರ್ ಇದೆ, ಅದಕ್ಕೆ ಅದನ್ನು ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರೀತಾರೆ. This membrane has nuclear pores that allow free movement of substances into and out of the cell. ಇದರಲ್ಲಿ ನ್ಯೂಕ್ಲಿಯರ್ ಪೋರ್ಸ್ ಅಂದರೆ ಇವುಗಳ ಮಧ್ಯ ಮಧ್ಯ ಹೋಲ್ಸ್ಗಳಿರುತ್ತೆ ಅಂತ ಹೇಳ್ಬಿಟ್ಟು ಅದು ಸಬ್ಸ್ಟೆನ್ಸನ್ನು ನ್ಯೂಕ್ಲಿಯಸ್ ಇಂದ ಒಳಗಡೆ ಮತ್ತು ಹೊರಗಡೆ ಓಡಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ನೆಕ್ಸ್ಟ್, ಎ ಜೆಲ್ಲಿ ಲೈಕ್ ಫ್ಲೂಯಿಡ್, ದ ನ್ಯೂಕ್ಲಿಯೋಪ್ಲಾಸಮ್ containing a spherical body called nucleolus is enclosed within the nuclear membrane. It also contains a network of thread-like structures called chromatin. ಇದ್ರ ಒಳಗಡೆ ನ್ಯೂಕ್ಲಿಯಸ್ ಒಳಗಡೆ ಜೆಲ್ ಥರ ಇರೋವಂಥ ಒಂದು ಸಬ್ಸ್ಟೆನ್ಸ್ ಇರುತ್ತೆ, ಅದಕ್ಕೆ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ಮತ್ತು ಆ ಸೈಟೋಪ್ಲಾಸಮ್ ಅಂದರೆ ನ್ಯೂಕ್ಲಿಯೋಪ್ಲಾಸಮ್ ಒಳಗಡೆ ಒಂದು ರೌಂಡ್ ಶೇಪ್ ಸ್ಟ್ರಕ್ಚರ್ ಇದೆ, ಅದಕ್ಕೆ ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಅದು ಕೂಡ ನ್ಯೂಕ್ಲಿಯರ್ ಮೆಂಬ್ರೇನಿಂದ ಸುತ್ತಿದೆ ಅಂತ. ಆಮೇಲೆ ಅದ್ರ ಪಕ್ಕ ನಿಮಗೆ ನೆಟ್ವರ್ಕ್ ಥ್ರೆಡ್ ಥರ ಸ್ಟ್ರಕ್ಚರ್ ಕಾಣಿಸ್ತಿದೆಯಲ್ಲ, ಅದನ್ನು ಕ್ರೊಮ್ಯಾಟಿನ್ ಅಂತ ಕರಿತೀವಿ. ದ ಕ್ರೊಮ್ಯಾಟಿನ್ ಬಿಯರ್ಸ್ ಹೆರಿಡಿಟರಿ ಯೂನಿಟ್ಸ್ ಕಾಲ್ಡ್ ಜೀನ್ಸ್ that are passed on from the parent to the offspring. During cell division, chromatin fibers condense to form structures called chromosomes. ಈ ಕ್ರೊಮ್ಯಾಟಿನ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇತ್ತಲ್ಲ, ಇವನ್ನ ಹೆರಿಡಿಟರಿ ಯೂನಿಟ್ಸ್, ಹೆರಿಡಿಟಿ ಅಂದರೆ ಇನ್ಫಾರ್ಮೇಷನ್ನು ಪೇರೆಂಟ್ಸಿಂದ ಹಾಫ್ ಸ್ಪ್ರಿಂಗಿಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಹೆರಿಡಿಟಿ, ಅದ್ರದ್ದು ಯೂನಿಟ್ ಯಾವುದು ಅದನ್ನೇ ಜೀನ್ಸ್ ಅಂತ ಕರಿತೀವಿ. ಸೆಲ್ ಡಿವೈಡ್ ಆಗಬೇಕಾದ್ರೆ ಈ ಕ್ರೊಮ್ಯಾಟಿನ್ ಥ್ರೆಡ್ಸ್ ಇರಿದೆಯಲ್ಲ, ಅವೆಲ್ಲ ಹೆಂಗಾಗುತ್ತೆ ಅಂತಂದರೆ ಕ್ರೋಮೋಸೋಮ್ ಥರ ಆಗುತ್ತೆ. ಕ್ರೋಮೋಸೋಮ್ಸ್ ಅಂದರೆ ಈ ಥರ ಇರುತ್ತೆ ಸ್ಟ್ರಕ್ಚರ್ಸ್, ಈ ಥರ ಕನ್ವರ್ಟ್ ಆಗುತ್ತೆ. ಈ ಥರ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇದ್ದಿದ್ದು ಈ ಥರ ಕ್ರೋಮೋಸೋಮ್ಸ್ ಥರ ಆಗುತ್ತೆ ಅಂತ. ಇದು ಕಾನ್ಸೆಪ್ಟ್. ನಮ್ಮದು ಫಸ್ಟ್ ಪಾಯಿಂಟ್ ಏನು? ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಫಸ್ಟ್. ಈಗ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ. ಸೊ ಈಗ ನೆಕ್ಸ್ಟು ಸೆಕೆಂಡ್ ಪಾಯಿಂಟಲ್ಲಿ 5W ಮೆಥಡ್ ಇತ್ತು. ಅದರಲ್ಲಿ ವಾಟ್ ಈಸ್ ಇಟ್? ನ್ಯೂಕ್ಲಿಯಸ್ ಏನದು? ನ್ಯೂಕ್ಲಿಯಸ್ ಅನ್ನೋದು ಒಂದು ಸ್ಪೆರಿಕಲ್ ಶೇಪಲ್ಲಿರುವಂತಹ ಸೆಲ್ ಆರ್ಗನಲ್ಲೋ, ಆ ಥರ ತಿಳ್ಕೊಂಡ್ಬಾ. ನೆಕ್ಸ್ಟು, ವೈ ಡಸ್ ಇಟ್ ಹ್ಯಾಪನ್? ಯಾಕೆ ಈ ನ್ಯೂಕ್ಲಿಯಸ್ ಬಂತು? ಯಾಕೆ ಬಂತಪ್ಪ ಅಂದರೆ ಸೆಲ್ಲಲ್ಲಿರೋಂಥ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನ ಕಂಟ್ರೋಲ್ ಮಾಡಬೇಕಿತ್ತಲ್ಲ, ಅದಕ್ಕೆ. ವೇರ್ ಡಸ್ ಇಟ್ ಹ್ಯಾಪನ್? ಯಾಕೆ ಇದು ಬಂದ ಮೇಲೆ ಎಲ್ಲಾಯಿತು? ನ್ಯೂಕ್ಲಿಯಸ್ ಎಲ್ಲಾಗುತ್ತೆ? ಅದು ಎಲ್ಲಿ ಕೆಲಸ ಮಾಡುತ್ತೆ? ಅದು ಎಲ್ಲಿ ಕೆಲಸ ಮಾಡುತ್ತೆ ಅಂತಂದರೆ
ಸೊ ಸೆಲ್ ಒಳಗಡೆ ಕೆಲಸ ಮಾಡುತ್ತೆ. ಅದು ಹೆಂಗೆ ಕೆಲಸ ಮಾಡುತ್ತೆ ನೆಕ್ಸ್ಟ್ ಕ್ವಶನ್ನು, ಹೌ ಡಸ್ ಇಟ್ ವರ್ಕ್ ಅಂತ ಹೇಳಿದ್ವಿ. ಅವಾಗಲೇ ಹೇಳಿದ್ವಲ್ಲ, ಅದರಲ್ಲಿ ನ್ಯೂಕ್ಲಿಯೋಲಸ್ ಇರುತ್ತೆ, ಕ್ರೊಮ್ಯಾಟಿನ್ ಥ್ರೆಡ್ಸ್ ಇರುತ್ತೆ. ಅದು ಪೇರೆಂಟ್ಸಿಂದ ಹಾಫ್ ಸ್ಪ್ರಿಂಗಿಗೆ ಹೆರಿಡಿಟರಿ ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಈ ಥರ ನಾವು ಅನಿಮಲ್ ಸೆಲ್ಲಲ್ಲಿ ಇರುತ್ತೆ, ಪ್ಲಾಂಟ್ ಸೆಲ್ಲಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಕಾನ್ಸೆಪ್ಟನ್ನು ಕರೆಕ್ಟಾಗಿ ಈ 5W ಯೂಸ್ ಮಾಡಿಕೊಂಡು ಈಗ ಸೆಕೆಂಡ್ ಪಾಯಿಂಟನ್ನು ಕಲ್ತಿದ್ದೀವಿ. ಈಗ ನೆಕ್ಸ್ಟ್ ಥರ್ಡ್ ಪಾಯಿಂಟಲ್ಲಿ ರಿಮೆಂಬರ್ ಕೀವರ್ಡ್ಸ್. ಸೊ ನೀವು ಇಷ್ಟೋ ಇದ್ದಾಗ ನಾವೇನು ಮಾಡೋಕ್ಕಾಗಲ್ಲ, ಪೂರ್ತಿ ಅದನ್ನು ಕಲಿಯೋಕ್ಕಾಗಲ್ಲ, ಆವಾಗ ನಮಗೆ ಕಷ್ಟ ಅನಿಸುತ್ತಲ್ವಾ. ಅದಕ್ಕೆ ನೋಡಿ, ನ್ಯೂಕ್ಲಿಯಸ್ ಅನ್ನೋದು ಸ್ಪೆರಿಕಲ್ ಶೇಪಲ್ಲಿ, ಆಮೇಲೆ ಅದ್ರನ್ನ ಬ್ರೈನ್ ಆಫ್ ದಿ ಸೆಲ್ಲು, ನ್ಯೂಕ್ಲಿಯರ್ ಮೆಂಬ್ರೇನ್, ನ್ಯೂಕ್ಲಿಯೋಪ್ಲಾಸಮ್, ನ್ಯೂಕ್ಲಿಯೋಲಸ್, ಕ್ರೋಮ್ಯಾಟಿನ್, ಜೀನ್ಸ್, ಕ್ರೋಮೋಸೋಮ್. ಈ ಥರ ಆಲ್ರೆಡಿ ಬುಕ್ಕಲ್ಲಿ ಇದನ್ನು ಚೆನ್ನಾಗಿ ಹೈಲೈಟ್ ಕೂಡ ಮಾಡಿರ್ತಾರೆ. ಸೊ ನೀವು ಅಂಥ ವರ್ಡ್ಸ್ಗಳನ್ನ ನೀವು ಯೂಸ್ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಈಗ ನೀವು ಇವನ್ ಮಾತ್ರ ಪಾಯಿಂಟ್ ಮಾಡ್ಕೊಳ್ಳಿ. ಈಗೇನು ನ್ಯೂಕ್ಲಿಯಸ್ಸಲ್ಲಿ ಏನಿರುತ್ತೆ ಅಂತ ಹೇಳಿದ್ವಿ, ನ್ಯೂಕ್ಲಿಯರ್ ಮೆಂಬ್ರೇನ್, ಅದನ್ನು ಪಾಯಿಂಟ್ ಮಾಡಿದ್ವಿ. ನ್ಯೂಕ್ಲಿಯೋಲಸ್ ಇರುತ್ತೆ ಅಂತ ಹೇಳಿದ್ವಿ. ಜೀನ್ಸ್ ಇರುತ್ತೆ. ಓನ್ಲಿ ಇಂಪಾರ್ಟೆಂಟ್ ವರ್ಡ್ಸ್ಗಳನ್ನ ನೀವು ರಿಮೆಂಬರ್ ಮಾಡಬೇಕು. ಇದೇ ನಮ್ಮ ಥರ್ಡ್ ಪಾಯಿಂಟ್, ರಿಮೆಂಬರ್ ಕೀವರ್ಡ್ಸ್. ನೆಕ್ಸ್ಟು ಡಯಾಗ್ರಾಮ್. ಈಗ ಸೈನ್ಸ್ ಆಗಿರೋದ್ರಿಂದ ನಾವು ಈಸಿಯಾಗಿ ಡಯಾಗ್ರಾಮ್ನ ಕಲ್ತ್ಕೊಂಡ್ರೆ ಅದರಿಂದ ಇದನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಇವಾಗ ನೋಡಿ, ಇಲ್ಲಿ ನ್ಯೂಕ್ಲಿಯಸ್ ಇದೆ, ಸ್ಪೆರಿಕಲ್ ಶೇಪಲ್ಲಿದೆ, ಒಳಗಡೆ ಒಂದು ನ್ಯೂಕ್ಲಿಯೋಲಸ್ ಕೂಡ ರೌಂಡ್ ಶೇಪಲ್ಲಿದೆ, ಅದ್ರ ಪಕ್ಕ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸು ಕ್ರೊಮ್ಯಾಟಿನ್ ಇದೆ, ಅದ್ರ ಸುತ್ತ ಇದಿರೋದೆಲ್ಲ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು. ಸೊ ಈ ಮಧ್ಯದಲ್ಲಿ ಇದೆಯಲ್ಲ, ಈ ಪಾರ್ಟು ನಿಮಗೆ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸೊ ನೋಡಿ, ಜಸ್ಟ್ ಸಿಂಪಲ್ಲಾಗಿ ಬರೀರಿ. ಸೊ ರೌಂಡ್ ಶೇಪ್ಡ್ ಸೆಲ್ಲು, ಸೊ ಅದರಲ್ಲಿ ಒಂದು ನ್ಯೂಕ್ಲಿಯೋಲಸ್ ಇರುತ್ತೆ. ಈ ಥರ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಇರೋದನ್ನ ನಾವು ಕ್ರೋಮೋಟಿನ್ ನೆಟ್ವರ್ಕ್ಸ್ ಅಂತ ಕರಿತೀವಿ. ಅದು ಡಬಲ್ ಲೇಯರ್ಡ್ ಮೆಂಬ್ರೇನ್ ಅಂತ ಹೇಳಿದ್ವಿ ಅಲ್ವಾ. ಸೊ ನೋಡಿ, ಈ ಥರ ಡಬಲ್ ಲೇಯರ್ಡ್ ಮೆಂಬ್ರೇನ್ ಅನ್ನ ಬರೀರಿ. ಆಮೇಲೆ ಅದರಲ್ಲಿ ಪೋರ್ಸ್, ಹೋಲ್ಸ್ಗಳಿರುತ್ತೆ ಅಂತ ಹೇಳಿದ್ವಿ. ಈ ಹೋಲ್ಸ್ಗಳಿರೋದ್ರಿಂದ ಅದನ್ನ ನ್ಯೂಕ್ಲಿಯರ್ ಪೋರ್ ಅಂತ ಕರೀತಾರೆ ಅಂತ. ಈ ಪೋರ್ ಮುಖಾಂತರ ಸೆಲ್ ಒಳಗಡೆ ಮತ್ತೆ ನ್ಯೂಕ್ಲಿಯಸ್ ಒಳಗಡೆ ಸಬ್ಸ್ಟೆನ್ಸಸ್ಸು ಇನ್ ಅಂಡ್ ಔಟ್, ಒಳಗಡೆಯಿಂದ ಮತ್ತೆ ಹೊರಗಡೆಯಿಂದ ಓಡಾಡೋದಕ್ಕೆ ಈಸಿ ಆಗುತ್ತೆ ಅಂತ ನೋಡಿದ್ವಿ. ಸೊ ಇದನ್ನ ನೀವು ಈ ಥರ ಡಯಾಗ್ರಾಮ್ಸ್ ಬರೆದು ನೆನಪಲ್ಲಿ ಇಟ್ಕೊಂಡ್ರೆ ಈಗ ನೀವೇನೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದು. ಈಗ ನಮ್ಮದು 5th ಪಾಯಿಂಟ್ ಕೂಡ ಅದೇ. ಈಗ ಈ ಟಾಪಿಕ್ ಆಯ್ತಾ, ಈಗ ನ್ಯೂಕ್ಲಿಯಸ್, ಅದನ್ನೊಂದ್ಸತಿ ರಿಮೆಂಬರ್ ಮಾಡ್ಕೊಳ್ಳಿ. ಡಯಾಗ್ರಾಮ್ ಬರ್ದಿರೋದನ್ನ ಒಂದ್ಸತಿ ಹಾಗೇನೆ ನೋಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಬೇಕು, ಆವಾಗ ನಿಮಗೆ ಚೆನ್ನಾಗಿ ನೆನಪಲ್ಲಿರುತ್ತೆ. ನೆಕ್ಸ್ಟು ರೈಟ್ ಇಟ್ ಒನ್ಸ್. ನಮ್ಮದು 6th ಪಾಯಿಂಟ್ ಏನು ಹೇಳಿದ್ವಿ, ಬರೆಯಿದ್ರೆ ಮಾತ್ರ ಅದು ಬೆರಳಿಗೂ ಮತ್ತು ಬ್ರೈನಿಗೂ ಕನೆಕ್ಷನ್ ಇರೋದ್ರಿಂದ ಸೊ ಮೆಮೊರೈಸೇಷನ್ ಮಾಡೋದಕ್ಕೆ, ನೆನಪಲ್ಲಿ ಉಳಿಯೋದಕ್ಕೆ. ಈಗ ನಿಮಗೆ ಸೆರೆಬ್ರಮ್ ಅಂತ ಇದೆ ಬ್ರೈನಲ್ಲಿ, ಅದು ನಾವು ಓದಿರೋದನ್ನ ನೋಡಿರೋದನ್ನ ಎಲ್ಲ ನೆನ್ಪಿಡ್ಕೊಳ್ಳೋ ಶಕ್ತಿ ಅದಕ್ಕಿರುತ್ತೆ. ಸೊ ನಾವೀಗ ಬರೆಯೋದ್ರಿಂದ ಈ ನರಗಳು ಬ್ರೈನಿಗೆ ಅಟ್ಯಾಚ್ ಆಗಿರುತ್ತಲ್ಲ, ಹಾಗಾಗಿ ಬರೆದ್ರೆ ನೆನಪಲ್ಲಿ ಚೆನ್ನಾಗಿರುತ್ತೆ. ಅದಕ್ಕೆ ಯಾವುದಾದ್ರೂ ಕಾನ್ಸೆಪ್ಟನ್ನು ಅಥವಾ ಕ್ವಶನ್ ಆ್ಯಂಡ್ ಆನ್ಸರನ್ನು ಒಂದ್ಸಲ ಬರೆದ್ರೆ ನಮಗೆ ಚೆನ್ನಾಗಿ ನೆನಪಲ್ಲಿರುತ್ತೆ. ಅದೇ ಥರ ರಿವೈಸ್ ರೆಗ್ಯುಲರ್ಲಿ ಅಂತ ಹೇಳಿದ್ವಿ. 7th ಪಾಯಿಂಟು, ರಿವೈಸ್ ಮಾಡೋದು ಅಂದರೆ, ಇವಾಗ ನೀನು ಇದನ್ನು ಕಲ್ತಿದ್ಯಾ, ಇನ್ನು 1 hour ಬಿಟ್ಬಿಟ್ಟು ಸುಮ್ಮನೆ ನೀನು ಅದನ್ನು ಹಾಗೇನೆ ನೆನಪು ಮಾಡ್ಕೊ. ಎಲ್ಲೋ ಕೂತಿರ್ತೀರಲ್ಲ ಅವಾಗ ಅದನ್ನು ನೆನಪು ಮಾಡ್ಕೊಳ್ಳಿ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೆನಪಲ್ಲಿದೆ, ಎಷ್ಟು ನೀವು ಅದನ್ನು ಚೆನ್ನಾಗಿ ಕಲ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಸೊ ಆ ಥರ ನಾವು ಫಸ್ಟ್ ಡೇ, 3rd ಡೇ ಮತ್ತು 7th ಡೇ ಇದು ಲಾಂಗ್ ಆನ್ಸರ್ ಕ್ವಶನ್ಸಿಗೆ, ಸಿಂಪಲ್ ಆಗಿರೋವನ್ನೆಲ್ಲ ನಾವು ಈಸಿಯಾಗಿ ನೆನ್ಪಿಡ್ಕೋಬೋದು. ಈ ಲಾಂಗ್ ಆನ್ಸರ್ ಕ್ವಶನ್ಸಿಗೆ ನಾವು ಈ ಮೆಥಡನ್ನು ಯೂಸ್ ಮಾಡ್ಬೋದು. ಈಗ ನೀವು ಜಸ್ಟ್ ಈಗ ಡಯಾಗ್ರಾಮ್ ಬರೆದಿರ್ತೀರಾ, ಈಗ ನೀವೇನೆ ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬರೀರಿ. ಏನಿದೆ ಫಸ್ಟು, ನ್ಯೂಕ್ಲಿಯಸ್ ಈಸ್ ಎ ಸ್ಪೆರಿಕಲ್ ಇನ್ ಶೇಪ್, ಇಟ್ ಹ್ಯಾಸ್ ಡಬಲ್ ಲೇಯರ್ಡ್ ಮೆಂಬ್ರೇನ್ ಕಾಲ್ಡ್ ನ್ಯೂಕ್ಲಿಯರ್ ಮೆಂಬ್ರೇನ್,
It has a gel-like substance called nucleoplasm, and it consists of a spherical shaped structure. We call it as an nucleolus, and has a thread-like structure called chromatin. During cell division, chromatin network converted into chromosomes. ನೋಡಿ ಈ ಥರ ನೀವು ಜಸ್ಟ್ ಡಯಾಗ್ರಾಮ್ನ ಇಟ್ಕೊಂಡು ಎಕ್ಸ್ಪ್ಲನೇಷನ್ನ ಮಾಡ್ಬೋದು. ದಿಸ್ ಇಸ್ ದ ಸಿಂಪಲ್ ವೇ ಟು ಲರ್ನ್ ದ ಲಾಂಗ್ ಆನ್ಸರ್ ಕ್ವಶನ್. ಹೇಳುವಾಗ ಇಷ್ಟೊಂದು ಇದೆಯಾ ಅಂತ ಅನ್ಕೋತಾ ಇದ್ದೀವಿ, ಬಟ್ ನಾವು ಅದನ್ನು ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಸೊ ನಮಗೆ ಈಸಿಯಾಗಿ ಅದು ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು.